ನಮಸ್ಕಾರ. ಇರೋ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ವಿಚಾರ ಬಂದು ಅಪಾರ್ಟ್ಮೆಂಟ್ಗಳ ವಾಸ್ತು ವಿಚಾರ ನಿಮಗೆ ವಿವರಿಸ್ಲಿಕ್ಕೆ ಬಯಸ್ತೇನೆ. ಅಪಾರ್ಟ್ಮೆಂಟ್ಗಳು ವಾಸ್ತುಗೆ ಇರಬೇಕಾ ಅಥವಾ ನಾವು ತಗೊಳ್ಳೋ ಫ್ಲ್ಯಾಟ್ ವಾಸ್ತುಗೆ ಇರಬೇಕಾ, ವಾಸ್ತು ಅನ್ನೋದು ಅಪಾರ್ಟ್ಮೆಂಟ್ಗಳಿಗೂ ಅನ್ವಯಿಸುತ್ತಾ ಅನ್ನೋದು ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ. ಅದೇ ರೀತಿ ಅಪಾರ್ಟ್ಮೆಂಟ್ಗಳಿಗೆ ಎಷ್ಟರ ಮಟ್ಟಕ್ಕೆ ವಾಸ್ತು ಇರಬೇಕು ಅಥವಾ ಇಷ್ಟೇ ಪರ್ಸೆಂಟ್ ವಾಸ್ತು ಇರುತ್ವಾ, ಅಥವಾ ವಾಸ್ತು ಇಲ್ಲದೇ ಇದ್ರೂ ಅಪಾರ್ಟ್ಮೆಂಟ್ಗಳಲ್ಲಿ ಜೀವನ ಮಾಡ್ಬೋದಾ, ಅಥವಾ ಅಪಾರ್ಟ್ಮೆಂಟ್ಗಳಿಗೆ ಆಯ ಇದೆಯಾ, ಅಥವಾ ಯಾವ ರೀತಿ ಬಲ ಇರುತ್ತೆ ಅಪಾರ್ಟ್ಮೆಂಟ್ಗಳಿಗೆ, ವಾಸ್ತು ವಿಚಾರದಲ್ಲಿ ಅಪಾರ್ಟ್ಮೆಂಟ್ಗಳಿಗೆ ಹೋದವ್ರಿಗೆ ಎಲ್ಲರಿಗೂ ಸಮಸ್ಯೆನೇ ಆಗುತ್ತಾ, ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ಯಾರಿಗೂ ಸಮಸ್ಯೆ ಆಗೋದೇ ಇಲ್ವಾ, ಎಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಇವತ್ತು ಒಂದು ಮನೆ ಕಟ್ಟಬೇಕು, ಒಂದು ಸ್ವಂತ ಸೈಟ್ ತೊಗೊಂಡು ಮನೆ ಕಟ್ಟಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ. ಅಂಥ ಸನ್ನಿವೇಶಗಳಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲ್ಯಾಟ್ ತೊಗೊಳೋದು, ಅಪಾರ್ಟ್ಮೆಂಟ್ಗಳನ್ನೋದು ಎಷ್ಟು ಮಟ್ಟಕ್ಕೆ ಇಂಪಾರ್ಟೆಂಟು, ಅದರಲ್ಲಿ ವಾಸ್ತುಗೆ ಮಾಡೋದೇ ಇಲ್ವಾ ಅಥವಾ ಅವರಿಗೆ ವಾಸ್ತು ಅನ್ವಯಿಸೋದೇ ಇಲ್ಲ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ. ಅಪಾರ್ಟ್ಮೆಂಟ್ಗಳಿಗೂ ವಾಸ್ತು ಅನ್ವಯಿಸುತ್ತೆ. ಅದು ಯಾವ ರೀತಿ ಅನ್ನೋದನ್ನು ನಿಮಗೆ ಬೋರ್ಡ್ ಮೇಲೆ ಎಕ್ಸ್ಪ್ಲೈನ್ ಮಾಡ್ತಾ ವಿವರಿಸ್ತೇನೆ. ಯಾರೆಲ್ಲ ನಮ್ಮ ಇರೋ ವಾಸ್ತು ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ಈ ದಿನದ ವಿಚಾರನ ಸ್ಟಾರ್ಟ್ ಮಾಡೋಣ. ನೋಡಿ, ಪೂರ್ವ ಪಶ್ಚಿಮ, ಉತ್ತರ ದಕ್ಷಿಣ, ಈಶಾನ್ಯ ಆಗ್ನೇಯ, ವಾಯುವ್ಯ, ನೈಋತ್ಯ ಒಂದು ದೊಡ್ಡ ಫ್ಲ್ಯಾಟ್ ಇರುತ್ತೆ. ಇದರಲ್ಲಿ ಅಪಾರ್ಟ್ಮೆಂಟ್ಗಳಲ್ಲಿ ಸುಮಾರು ಒಂದು 4 ಫ್ಲ್ಯಾಟು, 5 ಫ್ಲ್ಯಾಟು, 10 ಫ್ಲ್ಯಾಟು, 50 ಫ್ಲ್ಯಾಟು, ಒಂದೊಂದು ಫ್ಲೋರ್ಗೆ ಒಂದೊಂದು ಥರ ಇರುತ್ತೆ. ಅಂಥ ಸಮಯಗಳಲ್ಲಿ ನಾವು ಯಾವ ಫ್ಲ್ಯಾಟ್ ತೊಗೊಬೇಕು, ಅಥವಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ್ತುಗೆ ಇರೋದೇ ಇಲ್ವಾ, ತಗೊಳೋದೇ ತಪ್ಪಾ ಅನ್ನೋದನ್ನು ತುಂಬ ಜನರಿಗೆ ಅದು ಕ್ವಶನ್ ಆಗಿರುತ್ತೆ. ನೀವು ನಿಮ್ಮ ಗಮನಕ್ಕೂ ಬಂದಿರುತ್ತೆ, ಏನು ಈಗ ಅಪಾರ್ಟ್ಮೆಂಟಲ್ಲಿ ಇರೋರಿಗೆಲ್ಲ ವಾಸ್ತು ಇಲ್ವಾ, ಅವ್ರಿಗೆಲ್ಲ ವಾಸ್ತು ಏನು ಸಮಸ್ಯೆ ಆಗೋದಿಲ್ವಾ, ಅಥವಾ ವಾಸ್ತು ಅನ್ನೋದು ಅಪಾರ್ಟ್ಮೆಂಟ್ಗಳಿಗೆ ಅವಶ್ಯಕತೆ ಇಲ್ವಾ ಅನ್ನೋದು ಕೆಲವರು ಗೊಂದಲನೂ ಕ್ವಶನ್ ಆಗಿರುತ್ತೆ. ನೀವು ಮನೆಯೇ ಆಗಲಿ, ಸ್ವಂತ ಸೈಟೇ ಆಗಲಿ, ಅಪಾರ್ಟ್ಮೆಂಟೇ ಆಗಲಿ, ಅಪಾರ್ಟ್ಮೆಂಟಲ್ಲಿರೋ ಫ್ಲ್ಯಾಟೇ ಆಗಲಿ, ಎಲ್ಲನೂ ವಾಸ್ತುಗೆ ಅನ್ವಯಿಸುತ್ತೆ, ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ವಾಸ್ತುಗೆ ವಿರುದ್ಧವಾಗಿ ಮಾಡಿರ್ತಾರೆ. ಅಲ್ಲಿ ಬರೀ ಅಕಾಮಿಡೇಷನು, ಏನು ಅಲ್ಲಿ ಹೋದರೆ ನಮಗೆ ಎಲ್ಲ ಅನುಕೂಲ ಇರಬೇಕು ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ಅಪಾರ್ಟ್ಮೆಂಟ್ಗಳಲ್ಲಿ ಹೋಗ್ತಾರೆ. ಅದು ತುಂಬ ದೊಡ್ಡ ತಪ್ಪು. ವಾಸ್ತು ವಿಚಾರದಲ್ಲಿ ಅಪಾರ್ಟ್ಮೆಂಟ್ಗಳು 100ಕ್ಕೆ 80ರಷ್ಟು ತಪ್ಪಿರುತ್ತೆ. ಅಪಾರ್ಟ್ಮೆಂಟ್ಗಳನ್ನ ವಾಸ್ತುಗೆ ಮಾಡೋದು ತುಂಬ ಕಷ್ಟ ಆಗುತ್ತೆ. ಫ್ಲ್ಯಾಟ್ಸ್ನ ತುಂಬ ಇಂಪಾರ್ಟೆಂಟಾಗಿ ನಾವು ಎಷ್ಟೇ ಕಷ್ಟಪಟ್ಟು ವಾಸ್ತುಗೆ ಮಾಡ್ತೀನಿ ಅಂದರೆ ಫ್ಲ್ಯಾಟ್ಸಲ್ಲಿ ವಾಸ್ತು ಮಾಡೋದು ಅಷ್ಟು ಈಸಿ ಅಲ್ಲ. ಇಂಡಿವಿಜುವಲ್ ಹೌಸು, ಒಂದು ಸೈಟ್ ತಗೊಂಡು ಮನೆ ಕಟ್ಟಿದ್ರೆ ಅದು ತುಂಬ ವಾಸ್ತುಗೆ ತುಂಬ ಒಳ್ಳೆಯದು. ಯಾರ್ದೋ ಜಾಗದಲ್ಲಿ ಯಾರೋ ಮನೆ ಕಟ್ಟಿ ಏನೋ ಮಾಡೋಕ್ಕೋದ್ರೆ ಅದು ಎಷ್ಟು ತಪ್ಪಾಗುತ್ತೆ ಅಂತಂದರೆ, ಅಪಾರ್ಟ್ಮೆಂಟಲ್ಲಿ ಮೇಲೆ ಇರೋ ಟಾಪ್ ನಮ್ದಲ್ಲ, ಮೇಲೆ ಇರೋ ಗೋಡೆ ನಮ್ದಲ್ಲ, ಕೆಳಗಡೆ ನೋಡೋ ಫ್ಲೋರು ನಮ್ದಲ್ಲ. ಕೆಳಗಡೆ ಫ್ಲೋರು, ಕೆಳಗಡೆ ಮನೆಯವರು ಸೌಂಡ್ ಮಾಡಬಾರ್ದು ಅಂತಾರೆ. ಮೇಲೆ ಮನೆ ಟಾಪ್ ನೋಡಿದ್ರೆ ಮೇಲೆ ಮನೆಯವರು ಸೌಂಡ್ ಮಾಡ್ತಿರ್ತಾರೆ. ಈ ಕಡೆ ಗೋಡೆ ನಮ್ದಲ್ಲ, ಉತ್ತರಕ್ಕಿರೋ ಗೋಡೆಗೆ ನಮ್ದಲ್ಲ, ದಕ್ಷಿಣಕ್ಕಿರೋ ಗೋಡೆನೂ ನಮ್ದಲ್ಲ, ಪೂರ್ವಕ್ಕಿರೋದು ಬಾಗಿಲು ಮಾಡಿಬಿಟ್ರೆ ಗೋಡೆ ನಮ್ದಲ್ಲ, ಪಶ್ಚಿಮಕ್ಕಿರೋ ಗೋಡೆ ನಮ್ದಲ್ಲ. ಯಾಕಂದರೆ ಉತ್ತರಕ್ಕಿರೋದು ಬೇರೆಯವ್ರ ಮನೆ ಗೋಡೆ, ದಕ್ಷಿಣಕ್ಕಿರೋದು ಬೇರೆಯವ್ರ ಮನೆ ಗೋಡೆ, ಪೂರ್ವಕ್ಕೂ ಬೇರೆಯವ್ರ ಮನೆ ಗೋಡೆ, ಪಶ್ಚಿಮಕ್ಕೂ ಬೇರೆಯವ್ರ ಗೋಡೆ. ಹಾಗಾಗಿ ಟಾಪ್ ನಮ್ದಲ್ಲ, ಫ್ಲೋರ್ ನಮ್ದಲ್ಲ, ಉತ್ತರ ಗೋಡೆ ನಮ್ದಲ್ಲ, ಈ ಕಡೆ ಗೋಡೆ ನಮ್ದಲ್ಲ. ಆ ರೀತಿ ಯಾವ ಗೋಡೆನೂ ನಮ್ದಲ್ಲ, ಏನೂ ಆಲ್ಟರ್ ಮಾಡೋದಕ್ಕಾಗಲ್ಲ. ಅಂಥ ಫ್ಲ್ಯಾಟ್ಗಳಿಗೆ ಹೋಗಿ ಸಮಸ್ಯೆಗಳಿಗೆ ಸಿಗಾಕೊಳ್ಳೋದೇ ತುಂಬ ಜಾಸ್ತಿ. 100ಕ್ಕೆ 90ರಷ್ಟು ವಾಸ್ತುಗೆ ವಿರುದ್ಧವಾಗೇ ಇರ್ತವೆ ಫ್ಲ್ಯಾಟ್ಸು. ಅಲ್ಲಿ ಹೋದರೆಲ್ಲ ಏನು ಚೆನ್ನಾಗಿದ್ದಾರೆ ಅಂತೇನು ಹೇಳೋದಕ್ಕಾಗೋದಿಲ್ಲ, ನೀವು ಅಂದ್ಕೊಬೇಕಷ್ಟೆ. ಯಾಕೆ ಅಂತಂದರೆ ಇವತ್ತು ಫ್ಲ್ಯಾಟ್ಗಳಿಗೆ ಹೋಗೋರೆಲ್ಲನೂ ಜಾಬಲ್ಲಿರೋರು, ಎಂಪ್ಲಾಯೀಸು ಫ್ಲ್ಯಾಟ್ ತೊಗೊತಾರೆ. ಅವ್ರಿಗೆ ಲೋನ್ಸ್ ಆಗ್ಬೋದು, ಅಥವಾ ಅವ್ರೇನೋ ಬೇರೆ ನಮಗೆ ಸೆಕ್ಯೂರಿಟಿ ಪರ್ಪಸ್ಸು ಅಥವಾ ಕಾರ್ ಪಾರ್ಕಿಂಗ್ ಇದೆ, ನಮಗೆ ನೋಡೋದಕ್ಕೆ ತುಂಬ ವ್ಯೂ ಇದೆ, ಈ ರೀತಿ ಎಲ್ಲ ಪ್ಲ್ಯಾನ್ ಮಾಡ್ತಾರೆ. ಆದರೆ ಜಾಬ್ಗೆ ಹೋಗೋರು ಫ್ಲ್ಯಾಟಲ್ಲಿ ಅವ್ರಿಗೆ ಹೆಂಗೆ ಅಂತಂದರೆ ಹಂಚಾಕಿದ ಕಜ್ಜಾಯ. ಅಂದರೆ ಇಷ್ಟೇ ಅಂತಂದರೆ ಅಷ್ಟೇ ಸ್ಯಾಲ್ರಿ, ಅದರಲ್ಲೂ ಫ್ಯಾಮಿಲಿ ಡಿಸ್ಟರ್ಬೆನ್ಸ್ ಇರುತ್ತೆ. ಗಂಡ ಹೆಂಡತಿ ಅನ್ಯೂನ್ಯವಾಗಿರೋದಿಲ್ಲ, ಮಕ್ಕಳು ಅಟ್ಯಾಚ್ಮೆಂಟ್ ಇರೋದಿಲ್ಲ, ಮಕ್ಕಳು ಆಗೋದೇ ಇಲ್ಲ, ತಂದೆ ತಾಯಿ ಜೊತೆ ಬೆರೆಯೋದಿಲ್ಲ, ಏನು 100 ಥರ ಸಮಸ್ಯೆಗಳಿರುತ್ತೆ ಅಪಾರ್ಟ್ಮೆಂಟ್ಗಳಲ್ಲಿರೋರು, ಫ್ಲ್ಯಾಟಲ್ಲಿರೋರು. ತಿಂಗಳ ಬಂತು ಅಂದರೆ
ಎತ್ತಿಡೋದಲ್ಲ ಅವರು. ಸಾಲಕ್ಕೆ ಯಾವ ಕಂತಿಗೆ ಎಷ್ಟು ಹೋಗ್ಬೇಕು, ಯಾವ EMIಗೆ ಎಷ್ಟು ಹೋಗ್ಬೇಕು ಅನ್ನೋದೇ ಅಪಾರ್ಟ್ಮೆಂಟು. ಕಾರು ಸಾಲ ತೊಗೊಂಡಿರ್ತಾರೆ, ಲೋನ್ ತೊಗೊಂಡಿರ್ತಾರೆ, ಫ್ಲ್ಯಾಟು ಲೋನ್ ತೊಗೊಂಡಿರ್ತಾರೆ, ಎಲ್ಲನೂ ಲೋನ್ ಮೇಲೇನೆ ಹೋಗ್ತಾರೆ, ಸಾಲದ ಮೇಲೇನೆ ಹೋಗ್ತಾರೆ. ಆ ರೀತಿ ಸಮಸ್ಯೆಗಳು ಬರೋದಕ್ಕೆ ಕಾರಣ ಅಪಾರ್ಟ್ಮೆಂಟು ಫ್ಲ್ಯಾಟ್ಸ್ ತೊಗೊಳೋದೇ ಕಾರಣ. ಯಾವ 100ಕ್ಕೆ ಒಂದು 5-10 ಸಿಗ್ಬೋದಷ್ಟೇ. ಕೆಲವೊಂದೆಲ್ಲ ಗೊತ್ತಿಲ್ಲದೆ ಸರಿ ಆಗಿಬಿಟ್ಟಿರ್ತದೆ. ಅಂಥ ಫ್ಲ್ಯಾಟಲ್ಲಿರೋರು ಪರವಾಗಿಲ್ಲ, ಅವ್ರಿಗೆಲ್ಲ ಚೆನ್ನಾಗಾಗುತ್ತೆ. ಬಿಟ್ಟರೆ 80% 90% ವಾಸ್ತುಗೆ ಇಲ್ಲದೆ ಇರೋ ಫ್ಲ್ಯಾಟ್ಗಳೇ. ಅವರೆಲ್ಲ ತಿಂಗಳ ಬಂದರೆ EMIಗಳಿಗೆ ಅವ್ರ ಕೈಗೆ ₹100 ಉಳಿಯಲ್ಲ, ₹1000 ಇರೋದಿಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಸ್ಯಾಲ್ರಿ ಆಯಿತು ಅಂದರೆ ₹1000 ಅವ್ರ ಅಕೌಂಟಲ್ಲಿ ಇರೋದಿಲ್ಲ. ಎಲ್ಲ EMIಗೆ ಹೋಗ್ತಾ ಇರುತ್ತೆ. ಯಾರು ಅಪಾರ್ಟ್ಮೆಂಟ್ಗಳು ಫ್ಲ್ಯಾಟ್ಗಳಿಗೆ ಹೋಗ್ತಾರೆ ಅವ್ರ ಜೀವನನೇ EMI ಜೀವನ. ಮಗಳ ಮದುವೆಗೆ ಲೋನ್ ಮಾಡು, ಕಾರ್ ತಗೊಂಡೆ ಲೋನ್ ಮಾಡು, ಅದು ತೊಗೊಂಡೆ ಲೋನ್ ಮಾಡು, ಇದು ತೊಗೊಂಡೆ ಲೋನ್ ಮಾಡು. ಅವ್ರಿಗೆ ದುಡ್ಡಿನ ಮೇಲೆ ಹೆಂಗೆ ಅಂತಂದ್ರೆ ಎಲ್ಲ ಲೋನ್, ಕ್ರೆಡಿಟ್ ಕಾರ್ಡ್ಸ್ ಎಲ್ಲ ಲೋನ್ ಜೀವನ ಆಗೋಗುತ್ತೆ. ಹಾಗಾಗಿ ಫ್ಲ್ಯಾಟ್ಸ್ನ ಯಾವುದೇ ಕಾರಣಕ್ಕೂ ವಾಸ್ತುಗೆ ಪಕ್ಕ ಇದ್ರೆ ಮಾತ್ರ ಫ್ಲ್ಯಾಟ್ಗೆ ಹೋಗಿ, ಇಲ್ಲ ಅಂದರೆ ಆ ಫ್ಲ್ಯಾಟ್ಗಳಿಗೆ ಹೋಗೋಕ್ಕೆ ಹೋಗ್ಬೇಡಿ. ನಾನು ಸುಮಾರು ಕಡೆ ವಿಸಿಟ್ ಮಾಡಿದ್ದಾಗ ನನಗಾಗಿರೋ ಅನುಭವ ಏನು ಅಂದರೆ, ಫ್ಲ್ಯಾಟ್ ತೊಗೊಂಡ್ಮೇಲೆ ನಮ್ಮನ್ನು ಕರೆಸ್ತಾರೆ. ಫ್ಲ್ಯಾಟ್ ತೊಗೊಂಬಿಟ್ಟಿದ್ದೀನಿ ಸರ್, ಅಡ್ವಾನ್ಸ್ ಮಾಡಿಬಿಟ್ಟಿದ್ದೀನಿ ಸರ್, ನಾನು ಪೇ ಮಾಡಿಬಿಟ್ಟಿದ್ದೀನಿ ಸರ್, ಲೋನ್ ಪ್ರೋಸೆಸ್ ಆಗಿಬಿಟ್ಟಿದೆ ಸರ್, ಫ್ಲ್ಯಾಟ್ ನೋಡಿ ಬನ್ನಿ ಅಂತಾರೆ. ನಾವು ಹೋಗಿ ಏನು ನೋಡೋದು, ಎಲ್ಲಿ ಬಾಗಿಲಿಕ್ಸೋದು, ಎಲ್ಲಿ ಕಿಟಕಿ ಇಡ್ಸೋದು? ನಾವು ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಫ್ಲ್ಯಾಟ್ ತಗೊಳೋದಕ್ಕೆ ಮುಂಚೆ ಸರ್ ಒಂದು 4 ಬಿಲ್ಡಿಂಗಲ್ಲಿ 4 ಫ್ಲ್ಯಾಟ್ ನೋಡಿದ್ದೀನಿ, ಬಂದು ನೋಡಿ ಯಾವತ್ತು ಸರಿ ಆದರೆ ಅದು ತೊಗೊಳ್ತೀನಿ ಅಂದರೆ ಅದೊಂಥರ ಯಾವುದೋ ಒಂದು ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳ್ಬೋದು. ಫ್ಲ್ಯಾಟ್ ತಗೊಂಡು ಅಡ್ವಾನ್ಸ್ ಮಾಡಿ ಪೇಮೆಂಟ್ ಮಾಡಿದ್ಮೇಲೆ ನಮ್ಮನ್ನು ಕರೆಸಿದ್ರೆ ನಾವು ಏನು ಹೇಳೋಕ್ಕಾಗುತ್ತೆ? ಎಷ್ಟು ವಾಸ್ತುಕ್ಕೆ ಮಾಡೋಕ್ಕಾಗುತ್ತೆ? ಅದು ಅವ್ರ ಹಣೆ ಬರ, ಅವ್ರ ಕರ್ಮ ಅಂತೇಳಿ ಬರಬೇಕಷ್ಟೇ ನಾವು. ಆದರೆ ಏನಾಗುತ್ತೆ ಅನ್ನೋದು ಇಂಪಾರ್ಟೆಂಟು. ತುಂಬ ಸಮಸ್ಯೆಗಳು. ಆ ಅಪಾರ್ಟ್ಮೆಂಟು ಫ್ಲ್ಯಾಟ್ಗೆ ಹೋಗೋಕ್ಕೆ ಮುಂಚೆ ತುಂಬ ಚೆನ್ನಾಗಿರ್ತಾರೆ, ತುಂಬ ನೆಮ್ಮದಿಯಾಗಿರ್ತಾರೆ. ಆ ಅಪಾರ್ಟ್ಮೆಂಟು ಫ್ಲ್ಯಾಟ್ಗೆ ಹೋದ್ಮೇಲೆ ತುಂಬ ಸಮಸ್ಯೆಗಳು ಸಿಗಾಕೊಳ್ತಾರೆ, ಆರೋಗ್ಯಗಳ ಸಮಸ್ಯೆ ಆಗುತ್ತೆ, ಗಂಡ ಹೆಂಡತಿ ತುಂಬ ಕಿತ್ತಾಟಗಳಾಗುತ್ತೆ. ನಮ್ಮ ಕಣ್ಮುಂದೆ ಎಷ್ಟೋ ಇದ್ದಾವೆ. ಸಣ್ಣ ಮಕ್ಕಳಿಗೆ ಡಯಾಬಿಟಿಸ್ ಬರ್ತವೆ. ಗಂಡ ಹೆಂಡತಿ ಮುಖ ನೋಡೋದಿಲ್ಲ, ಹೆಂಡತಿ ಗಂಡನ ಮುಖ ನೋಡೋದಿಲ್ಲ. ಒಂದು ಫ್ಯಾಮಿಲಿ ಅಟ್ಯಾಚ್ಮೆಂಟೇ ಹೊರಟೋಗುತ್ತೆ ಫ್ಲ್ಯಾಟ್ಗಳಲ್ಲಿರೋರಿಗೆ, ಅಪಾರ್ಟ್ಮೆಂಟಲ್ಲಿರೋರಿಗೆ. ಅವ್ರದ್ದೇ ಆದ ಒಂದು ಶೋಕಿ ಜೀವನ, ಅವ್ರದ್ದೇ ಆದ ಒಂದು ಎಂಜಾಯ್ಮೆಂಟ್ ಜೀವನ ಮಾಡೋದಕ್ಕೆ ಮಾತ್ರ ಫ್ಲ್ಯಾಟ್ಗೆ ಹೋಗಬೇಕು, ಅಪಾರ್ಟ್ಮೆಂಟಿಗೆ ಹೋಗಬೇಕು. ಅಷ್ಟು ಸಮಸ್ಯೆ ಕೊಡುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಫ್ಲ್ಯಾಟ್ಗೆ ಹೋಗ್ಬೇಕಾದ್ರೆ 1 ಸರಿ ಅಲ್ಲ 100 ಸರಿ ಯೋಚನೆ ಮಾಡಿ ಫ್ಲ್ಯಾಟ್ಗಳಿಗೆ ಹೋಗಿ. ಫ್ಲ್ಯಾಟ್ಗೆ ಹೋದ್ಮೇಲೆ ನೀವು ವಾಸ್ತು ಪ್ರಕಾರ ಸಿಕ್ಕಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಇಲ್ಲ ಅಂತಂದರೆ ಫ್ಲ್ಯಾಟ್ ಜೀವನ ಫ್ಲ್ಯಾಟ್ ಆಗೋಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಫ್ಲ್ಯಾಟ್ಗಳಿಗೆ ಹೋಗೋದಕ್ಕೆ ಮುಂಚೆನೇ ನೀವು ವಾಸ್ತುಗಳು ತೋರಿಸ್ಕೊಂಡು ಫ್ಲ್ಯಾಟ್ಗೆ ಹೋಗಿ. ಅದನ್ನು ಬೋರ್ಡ್ ಮೇಲೆ ಏನು ತಪ್ಪಾಗುತ್ತೆ, ಹೆಂಗಿರುತ್ತೆ ಅನ್ನೋದು ಇಂಪಾರ್ಟೆಂಟು. ನೋಡಿ, ಈಗ ಒಂದು 6 ಮನೆನೋ 10 ಮನೆನೋ 9 ಮನೆನೋ ಇರುತ್ತೆ ನೋಡಿ. ಇಲ್ಲೆಲ್ಲೋ ಲಿಫ್ಟ್ ಇರುತ್ತೆ, ಅಥವಾ ಇಲ್ಲೆಲ್ಲೋ ಲಿಫ್ಟ್ ಇರುತ್ತೆ, ಸ್ಟೇರ್ ಕೇಸ್ ಮಾಡಿರ್ತಾರೆ, ಅಥವಾ ಇಲ್ಲೆಲ್ಲೋ ಲಿಫ್ಟ್ ಇರುತ್ತೆ, ಇಲ್ಲೆಲ್ಲೋ ಸ್ಟೇರ್ ಕೇಸ್ ಮಾಡಿರ್ತಾರೆ. ಇದಕ್ಕೇನೋ ಉತ್ತರ ಈಶಾನ್ಯದ ಬಾಗಿಲಿರುತ್ತೆ, ಇದಕ್ಕೆ ಇಲ್ಲಿ ಡೋರ್ ಕೊಟ್ಟಿರ್ತಾರೆ. ಈ ಮನೆಗೆ ನೋಡಿ, ಇದೊಂದು ಹಾಲು, ಇದು ಕಿಚನ್ನು, ಇದು 2 ಬೆಡ್ರೂಮು, ಏನೇನೋ ಮಾಡಿ ಎಲ್ಲ ರಾಂಗು. ಪೂರ್ವಾಗ್ನೇಯ ಡೋರ್ಗಳು ಕೊಡೋದು, ಉತ್ತರವಾಯ ಡೋರ್ಗಳು ಕೊಡೋದು, ಮತ್ತು ಅಷ್ಟು ಹೋದ್ರೆ ಹೋಗ್ಲಿ ಹಿಂಗೆ ಮೂಲೆಗಳು ಎಕ್ಸ್ಟೆಂಡ್ ಮಾಡೋದು. ಇಲ್ಲ ನೈಋತ್ಯ, ಇಲ್ಲಿ ಬೆಡ್ರೂಮಿಂದ ವ್ಯೂ ಕೊಡೋದು, ದಕ್ಷಿಣ ನೈಋತ್ಯದ ಬಾಗಿಲು ಕೊಡೋದು, ಅಥವಾ ಇಲ್ಲಿ ಪಶ್ಚಿಮ ನೈಋತ್ಯದ ಬಾಗಿಲು ಕೊಟ್ಟು ವ್ಯೂಗಳು ಮಾಡೋದು, ಅಥವಾ ಈ ಕಡೆ ಜಾಗಗಳನ್ನ ಎಕ್ಸ್ಟೆಂಡ್ ಮಾಡೋದು. ಅದೇ ರೀತಿ ಇದಕ್ಕೆ ಇಲ್ಲಿ ನೈಋತ್ಯ ಎಕ್ಸ್ಟೆಂಡ್ ಮಾಡೋದು, ಇಲ್ಲಿ ಲಿಫ್ಟ್ ಬಂದಿರುತ್ತೆ ಅಂತ ಹೇಳೋದು, ಇಲ್ಲಿ ಮೂಲೆನಿಷ್ಟು ಕಟ್ ಮಾಡೋದು, ಈಶಾನ್ಯ ಕಟ್ ಮಾಡಿ ಇಲ್ಲಿ ಡೋರ್ ಇಟ್ಟಿರ್ತಾರೆ. ಕೇಳಿದ್ರೆ ಉತ್ತರ ಈಶಾನ್ಯದ ಬಾಗಿಲು ಅಂತಾರೆ. ಮನೆಗೆ ಈಶಾನ್ಯನೇ ಕಟ್ ಆಗಿರುತ್ತೆ. ಅದೇ ರೀತಿ ಎಷ್ಟೋ ಮನೆಗಳಿಗೆ ನೋಡಿ, ಇಲ್ಲಿ ಹಿಂಗೆ ಹೋಗಿರುತ್ತೆ, ಈ ಭಾಗ ನೈಋತ್ಯನೇ ಕಟ್ ಆಗಿರುತ್ತೆ ನೋಡಿ. ಇಲ್ಲೆಲ್ಲೋ ಡೋರ್ ಕೊಟ್ಟಿರ್ತಾರೆ, ಅಥವಾ ಎಲ್ಲ ವಿರುದ್ಧ. ಮತ್ತೆ ಇಲ್ಲೆಲ್ಲೋ ಲಿಫ್ಟ್ ಹಾಕ್ತಾರೆ, ಇಲ್ಲೆಲ್ಲೋ ಸ್ಟೇರ್ ಕೇಸ್ ಹಾಕ್ತಾರೆ, ಇಲ್ಲೆಲ್ಲೋ ಕೊಟ್ಬಿಟ್ಟು ಲಿಫ್ಟ್ನ ಈ ರೀತಿ ಮಾಡಿ ಇಲ್ಲಿ ರಾಂಗ್ ಡೋರ್ಗೆ ಕೊಟ್ಟಿರ್ತಾರೆ. ದಕ್ಷಿಣ ನೈಋತ್ಯದ ಬಾಗಿಲು, ಉತ್ತರ ವಾಯುವ್ಯದ ಬಾಗಿಲು. ಕೇಳಿದ್ರೆ ಉತ್ತರ ಈಶಾನ್ಯ, ಉತ್ತರದ ಬಾಗಿಲು ಅಂತಾರೆ, ಅದು ಉತ್ತರ ವಾಯುವ್ಯ ಬಾಗಿಲಾಗಿರುತ್ತೆ. ಫ್ಲ್ಯಾಟ್ಗಳಿಗೆ ಹೋಗ್ದವರು ನನ್ನ ಪ್ರಕಾರ 90% ಸಕ್ಸಸ್ ಆಗೋದು ತುಂಬ ಕಷ್ಟ ಇದೆ. ಎಲ್ಲಂದ್ರಲ್ಲೇ ನೋಡಿ, ಇಲ್ಲೆಲ್ಲ ಉತ್ತರದಲ್ಲಿ ತಗೊಂಬಂದು ಇಲ್ಲಿ ಇಷ್ಟಕ್ಕೆ ಸ್ಟೇರ್ ಕೇಸು, ಇಲ್ಲಿ ಲಿಫ್ಟ್ ಕೊಟ್ಟಿರ್ತಾರೆ, ಇಲ್ಲಿ ಬಂದು ಇಲ್ಲಿ ಹೋಗೋದು, ಇಲ್ಲಿ ಪಶ್ಚಿಮ ನೈಋತ್ಯದ ಬಾಗಿಲು ಕೊಟ್ಟಿರ್ತಾರೆ. ಈ ಫ್ಲ್ಯಾಟ್ಗೆ ಇಲ್ಲಿ ಪೂರ್ವಾಗ್ನೇಯದ ಬಾಗಿಲು ಕೊಟ್ಟಿರ್ತಾರೆ. ಕೇಳಿದ್ರೆ ಪೂರ್ವದ ಬಾಗಿಲು ಅಂತಾರೆ. ಅವ್ರಿಗೆ ಎಲ್ಲಿ ನೆಮ್ಮದಿಯಾಗಿರ್ತಾರೆ, ಎಲ್ಲಿ ಅವರು ಸಕ್ಸಸ್ ಆಗೋದಕ್ಕಾಗುತ್ತೆ?
ಎಲ್ಲೆಲ್ಲೋ ವಿಚಿತ್ರವಾಗಿ ಕೊಡ್ತಾರೆ. ಇಲ್ಲಿ ಈ ಮೂಲೆ ಎಕ್ಸ್ಟೆಂಡ್ ಮಾಡೋದು, ಇಲ್ಲಿ ಡೋರ್ ಕೊಡೋದು, ಇದನ್ನ ಏನಾದರೂ ಯುಟಿಲಿಟಿಗೋ ಅಥವಾ ಇನ್ನೆಂದಕ್ಕೋ ಬಳಸೋದು, ವಾಯುವೆ ಬೆಳೆಸೋದು. ಇನ್ನು ಅದೇ ರೀತಿ ಮಾಡೋದು, ಇಲ್ಲಿ ಕೊಡೋದು, ಇಲ್ಲಿ ಅದಕ್ಕೂ ಉತ್ತರವಾಯು ಬೆಳೆಸ್ತಾರೆ. ಇದಕ್ಕೆ ಇಲ್ಲಿ ದಕ್ಷಿಣ ನೈಋತ್ಯ ಬೆಳೆಸ್ತಾರೆ, ಅಥವಾ ಇಲ್ಲಿ ಪೂರ್ವ ಆಗ್ನೇಯ ಬೆಳೆಸ್ತಾರೆ. ಬಿಲ್ಡಿಂಗ್ಗಳು ಒಂಥರ ಇರೋದಿಲ್ಲ ಬಿಡಿ. ಇಲ್ಲಿ ಕಿಚನ್ ಇರುತ್ತೆ, ಈಶಾನ್ಯ ಕಟ್ ಆಗಿರುತ್ತೆ. ಇನ್ನು ಈ ಕಡೆ ಒಂದು ಫ್ಲಾಟ್ ಇರುತ್ತೆ, ಇದಕ್ಕೆ ಈಶಾನ್ಯನೇ ಇರೋದಿಲ್ಲ. ಆ ಈಶಾನ್ಯನೇ ಕಟ್ ಮಾಡಿ ಏನೋ ವ್ಯೂ ಮಾಡಿರ್ತಾರೆ. ಆ ಥರದ ಫ್ಲ್ಯಾಟ್ಗಳಿಗೆಲ್ಲ ಹೋಗಿ ಸಮಸ್ಯೆಗಳು ತಗೊಂಬಂದು ಮಾಡ್ಕೊಳೋದು ಏನಕ್ಕೆ ಬೇಕು? ದಯಮಾಡಿ ಫ್ಲ್ಯಾಟ್ಗಳಲ್ಲಿ ವಾಸ್ತುಗೆ ಬರೋದಿಲ್ಲ, ಅಪಾರ್ಟ್ಮೆಂಟ್ಗಳಿಗೆ ವಾಸ್ತುಗೆ ಬರೋದಿಲ್ಲ. ಅದು ವಾಸ್ತು ಇಲ್ಲ, ಅದರ ಅವಶ್ಯಕತೆ ಇಲ್ಲ ಅಂತಲ್ಲ. ನೀವು ಪ್ರತಿ ಫ್ಲ್ಯಾಟ್ ಆಗಲಿ, ಪ್ರತಿ ಮನೆ ಆಗಲಿ, ಅದು ನೀವು ಯಾವುದ್ರಲ್ಲಾದ್ರೂ ತಗೊಳ್ಳಿ. ನೀವು ಪ್ರೆಸ್ಟೇಜಲ್ಲಾದರೂ ತಗೊಳ್ಳಿ, ಬ್ರಿಗೇಡಲ್ಲಾದರೂ ತಗೊಳ್ಳಿ, ಅಥವಾ ಯಾರೋ ಮನೆ ಕಟ್ಟಿದಾನೆ ಅಂತ ತಗೊಳ್ಳಿ. ನೀವು ಯಾವುದೇ ಜಾಗಕ್ಕೆ ಹೋದ್ರು, ಯಾವುದೇ ಮನೆಗೆ ಹೋದ್ರೂ, ಅಪಾರ್ಟ್ಮೆಂಟ್ಗೆ ಹೋದ್ರೂ ವಾಸ್ತು ಎಲ್ಲದಕ್ಕೂ ಅನ್ವಯಿಸುತ್ತೆ. ಎಲ್ಲ ಮನೆ ತಗೊಂಡಿರ್ತಾರೆ, ಇಂಟೀರಿಯರ್ ಮಾಡಿಸ್ಬೇಕು ಸರ್, ಬನ್ನಿ ಸರ್ ನಮ್ಮದು ವಾಸ್ತು ಪ್ರಕಾರ ಇಂಟೀರಿಯರ್ ಮಾಡಿಸಿ ಅಂತಾರೆ. ಫ್ಲ್ಯಾಟ್ ತೊಗೊಂಡ್ಬಿಟ್ಟಿದ್ದೀನಿ ಸರ್, ಅದರಲ್ಲಿ ಇಂಟೀರಿಯರ್ ಮಾಡಿಸ್ಬೇಕು, ನಮಗೆ ವಿಸಿಟ್ ಮಾಡಿ ಅಂತಾರೆ. ಮನೆ ಡೋರ್ಸೇ ಕರೆಕ್ಟ್ ಇಲ್ಲ, ಮನೆಯಲ್ಲಿ ಅಡುಗೆ ಮನೆನೇ ಕರೆಕ್ಟ್ ಇಲ್ಲ, ಮನೆಗೆ ಈಶಾನ್ಯನೇ ಇಲ್ಲ, ಮನೆಗೆ ಕರೆಕ್ಟಾದ ವಾಸ್ತುನೇ ಇಲ್ಲ ಅಂದಾಗ ಎಷ್ಟೋ ಮನೆಗಳಲ್ಲಿ ನಾವು ನೋಡಿದ್ದೇವೆ, ಫ್ಲ್ಯಾಟ್ಗಳಲ್ಲಿ ಈಶಾನ್ಯದಲ್ಲಿ ಬಾತ್ರೂಮ್ಗೆ ಕೊಡ್ತಾರೆ, ನೈಋತ್ಯದಲ್ಲಿ ಟಾಯ್ಲೆಟ್ಸ್ ಕೊಡ್ತಾರೆ. ಎಲ್ಲಂದ್ರಲ್ಲೇ ಅದಕ್ಕೇನು ಲೆಕ್ಕ ಇಲ್ಲ, ಪಕ್ಕ ಇಲ್ಲ. ಈಶಾನ್ಯದಲ್ಲಿ ಟಾಯ್ಲೆಟ್ ನೋಡಿ, ಇದಿಷ್ಟು ಇಲ್ಲಿ ಈಶಾನ್ಯದಲ್ಲಿ ಟಾಯ್ಲೆಟ್, ಎಲ್ಲ ಪ್ರತಿ ಬೆಡ್ರೂಮ್ಗೂ ಅಟ್ಯಾಚ್ ಟಾಯ್ಲೆಟ್ ಇರುವ. ಹಿಂದಿನ ಕಾಲದಲ್ಲಿ ಯಾವ ಅಪಾರ್ಟ್ಮೆಂಟ್ ಇರಲಿಲ್ಲ, ಯಾವ ಟಾಯ್ಲೆಟ್ಸ್ ಇರಲಿಲ್ಲ, ಎಲ್ಲ ಬೈಲ್ಗೆ ಹೋಗ್ತಾ ಇದ್ರು, ಎಲ್ಲ ಮನೆಯಿಂದ ಹೊರಗಡೆ ಇರ್ತಾ ಇದ್ವು. ಅವತ್ತು ತುಂಬ ಚೆನ್ನಾಗಿತ್ತು ಜೀವನ. ಅವತ್ತು ತಂದೆ ತಾಯಿ ಕೊಡ್ತಾ ಇದ್ದಿದ್ದು ಗೌರವ, ಅಣ್ಣ ತಮ್ಮ ಕೊಡ್ತಾ ಇದ್ದಿದ್ದು ಗೌರವ, ಬಂಧು ಬಳಗ, ಆ ಫ್ಯಾಮಿಲಿ ಅಟ್ಯಾಚ್ಮೆಂಟ್ಸು ಅಲ್ಲೇ ಇತ್ತು ವಾಸ್ತುಲಿ. ಇವತ್ತು ಯಾವಾಗ ಎಲ್ಲ ಮನೆ ಒಳಗಡೆ ಬಂತೋ, ದೇವ್ರ ಮನೆ ಕೂಡ ಪ್ರಾಶಸ್ತ್ಯ ಕೊಡಲ್ಲ, ಬಾತ್ರೂಮ್ಗಳಿಗೆ ಅಷ್ಟು ಪ್ರಾಶಸ್ತ್ಯ ಕೊಡ್ತಾರೆ. ಅದರಿಂದನೇ ಇವತ್ತು ಪ್ರತಿಯೊಬ್ಬರೂ ಕರ್ಮ ಅನುಭವಿಸ್ಲೇಬೇಕು, ಸಮಸ್ಯೆಗಳು ಸಿಗಾಕೊಂಡ್ಲೇಬೇಕು. ಗೊತ್ತಿರಬೇಕು ಸುಮಾರು ಜನಕ್ಕೆ. ಯಾರು ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡ್ತಾರೆ, ಯಾರು ಫ್ಲ್ಯಾಟ್ಗಳಲ್ಲಿ ವಾಸ ಮಾಡ್ತಾರೆ, ಅವ್ರಿಗೆ ಗಂಡ ಇರಲ್ಲ ಅಥವಾ ಹೆಂಡತಿ ಇರೋದಿಲ್ಲ, ಇಲ್ಲ ಗಂಡ ಡೈವರ್ಸ್ ಆಗಿರ್ತಾನೆ, ಇಲ್ಲ ಹೆಂಡತಿ ಡೈವರ್ಸ್ ಆಗಿರ್ತಾರೆ, ಇಲ್ಲ ಮಕ್ಕಳೇ ಇರೋದಿಲ್ಲ, ಇಲ್ಲ ತಂದೆ ತಾಯಿ ಇರೋದಿಲ್ಲ. ಒಂಥರ ಗುಂಡ್ರಗೋವಿ ಜೀವನ ಅಂತ ಹೇಳ್ತಾರೆ. ಆ ರೀತಿ ಜೀವನಗಳು ಮಾಡೋರೆ ಫ್ಲ್ಯಾಟ್ಗಳಿಗೆ ಹೋಗೋದು, ಅಪಾರ್ಟ್ಮೆಂಟ್ಗಳಿಗೆ ಹೋಗೋದು. ಅದು ಅವ್ರ ಕರ್ಮನೋ ಅಥವಾ ಅವ್ರ ಹಣೆ ಬರೋನೋ ಅಥವಾ ಏನೋ ವಿಲಾಸಿ ಜೀವನ ಅಂತ ಹೋಗ್ತಾರೋ ಗೊತ್ತಿಲ್ಲ. ಭಗವಂತನವರು ಏನು ಬಯಸಿರ್ತಾರೋ ಅದಕ್ಕೆ ತಕ್ಕಂಗೆ ಪ್ರತಿಫಲ ಕೊಡ್ತಾ ಇರ್ತಾನೆ. ಹಾಗಾಗಿ ಯಾವುದೇ ಮನೆಗೆ ನೀವು ಇಂಟೀರಿಯರ್ ಮಾಡಿಸೋದಕ್ಕಲ್ಲ ವಾಸ್ತುವರ್ನ ಕರೆಸ್ಬೇಕಾಗಿರೋದು. ಫ್ಲ್ಯಾಟ್ ತೊಗೊಳ್ಬೇಕಾದ್ರೆ ಅಥವಾ ಅಪಾರ್ಟ್ಮೆಂಟಲ್ಲಿ ಮನೆ ನೋಡ್ಬೇಕಾದ್ರೆ ವಾಸ್ತುವರ್ನ ಕರೆಸಿ. ನೀವು ಇಂಟೀರಿಯರಲ್ಲಿ ಕರೆಸ್ಬಿಟ್ಟು ಏನು ತೋರಿಸಿ ಏನು ಮಾಡ್ತೀರಾ? ಫಸ್ಟು ಫ್ಲ್ಯಾಟ್ ತೊಗೊಬೇಕಾದ್ರೆ ತೋರಿಸಿ. ಫ್ಲ್ಯಾಟ್ಗಳು 100ಕ್ಕೆ 90ರಷ್ಟು ವಾಸ್ತುಕ್ಕೆ ಬರೋದಿಲ್ಲ. ನಾನು ಹೋಗಲೇಬೇಕು ಅಂದರೆ ಒಂದು 10 ನೋಡಿದ್ರೆ 10ರಲ್ಲಿ ಯಾವುದನ್ನ ಒಂದು ಸೆಲೆಕ್ಟ್ ಮಾಡ್ಬೋದು ಅಷ್ಟೇ. ಅದು ಏನು 100% ಮಾಡೋದಕ್ಕಾಗೋದಿಲ್ಲ. ಏನೋ ನಿಮ್ಮ ಹಣೆ ಬರ ಅಂತೇಳಿ ಒಂದು 40, 30, 20% ಸರಿ ಅಂತ ಹೇಳೋ ರೀತಿ ಇರ್ತಾವೆ ಅಷ್ಟೇ. ಹಾಗಾಗಿ ಅಪಾರ್ಟ್ಮೆಂಟ್ಗಳು ವಾಸ್ತು ಅನ್ನೋದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಯಾವುದೇ ಕಾರಣಕ್ಕೂ ಅಪಾರ್ಟ್ಮೆಂಟ್ಗಳನ್ನ ವಾಸ್ತುಗೆ ನೋಡೋ ಅಷ್ಟಿಲ್ಲ, ಅಪಾರ್ಟ್ಮೆಂಟ್ಗಳು ವಾಸ್ತುಗೆ ಬೇಕಾಗಿಲ್ಲ. ಫ್ಲ್ಯಾಟಲ್ಲಿ ಯಾವ ವಾಸ್ತು ಇಲ್ಲ, ಆ ರೀತಿ ಏನೂ ಇಲ್ಲ. ಫ್ಲ್ಯಾಟ್ ಆದರೂ ಅಷ್ಟೇ, ಅಪಾರ್ಟ್ಮೆಂಟ್ ಆದರೂ ಅಷ್ಟೇ, ಪಕ್ಕಾ ವಾಸ್ತು ನೋಡಲೇಬೇಕು, ವಾಸ್ತುಗೆ ಮಾಡ್ಕೊಳ್ಲೇಬೇಕು. ಆದಷ್ಟು ಫ್ಲ್ಯಾಟ್ಗಳಿಗೆ, ಅಪಾರ್ಟ್ಮೆಂಟ್ಗೆ ಹೋಗ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ಹೋಗಿ, ತುಂಬ ಇಂಪಾರ್ಟೆಂಟಾಗಿ ವಾಸ್ತುನ ನೋಡ್ಕೊಂಡು, ಯಾರಾದರೂ ಒಳ್ಳೆ ವಾಸ್ತು ಅವ್ರನ್ನ ತೋರಿಸ್ಕೊಂಡು ಹೋಗಿ. ಅದು ನಿಮಗೆ ಶ್ರೇಯಸ್ಸು ಕೊಡುತ್ತೆ, ಅಭಿವೃದ್ಧಿ ಕೊಡುತ್ತೆ, ಡೆವಲಪ್ ಆಗೋದಕ್ಕೆ ಅನುಕೂಲ ಆಗುತ್ತೆ. ಆ ರೀತಿ ಮಾಡ್ಕೊಳ್ಬೇಕೇ ಹೊರತು ಅದನ್ನು ಬಿಟ್ಟು ಯಾರೋ ಕೊಡಿಸಿದ್ರು, ಇನ್ಯಾರೋ ಹೇಳಿದ್ರು, ಇನ್ನೇನೋ ನಮ್ಮ ಮಿಸ್ಸಸ್ ಸ್ಯಾಲ್ರಿ ಬರ್ತಾ ಇದೆ, ಫ್ಲ್ಯಾಟ್ ತೊಗೊಂಡಿದ್ದೀನಿ, ನನ್ನ ಕಣ್ಮುಂದೆ ಎಷ್ಟೋ ಇದ್ದಾವೆ ಅಪಾರ್ಟ್ಮೆಂಟ್ಗಳಲ್ಲಿ ಫ್ಲ್ಯಾಟ್ಗಳು ತೊಗೊಂಡು ಅದರಲ್ಲಿ ಸಮಸ್ಯೆಗಳು ಸಿಕ್ಕಾಕ್ಕೊಂಡು ಸಮಸ್ಯೆಗಳನ್ನ ಯಾವ ರೀತಿ ತಲೆ ಮೇಲೆ ಮನೆ ಮೇಲೆ ಎಳ್ಕೊಳ್ತಾರೆ ಅಂದರೆ, ಅದು ಅವ್ರ ಹಿಂದೆ ಯಾವುದೋ ಒಂದು ಇಂಡಿವಿಜುವಲ್ ಹೌಸಲ್ಲಿ ಇದ್ದಾಗ ನಾನು ತುಂಬ ಚೆನ್ನಾಗಿದ್ದೆ, ಈ ಫ್ಲ್ಯಾಟಿಗೆ ಬಂದಮೇಲೆ ನನ್ನ ಜೀವನನೇ ಬರ್ಬಾದಾಗೋಯ್ತು ನಾವು ಎಷ್ಟೋ ಇದ್ದಾವೆ ನಮ್ಮ ಕಣ್ಮುಂದೆ. ಹಾಗಾಗಿ ಹುಷಾರಾಗಿ ನೋಡಿ, ಒಳ್ಳೆ ವಾಸ್ತು ಪ್ರಕಾರ ಇರೋಂಥ ಫ್ಲ್ಯಾಟ್ಗಳು ತೊಗೊಳ್ಳಿ. ನಿಮ್ಮ ಜೀವನ ಚೆನ್ನಾಗಿರುತ್ತೆ, ಚೆನ್ನಾಗಿ ಇಟ್ಕೊಳ್ಳಿ ಅಂತ ಹೇಳ್ತಾ, ಈ ದಿನದ ಅಪಾರ್ಟ್ಮೆಂಟ್ ವಾಸ್ತುವಿನ ವಿಚಾರ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ನಮ್ಮ ಇರೋ ವಾಸ್ತು ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ, ಇದೇ ರೀತಿ ವಾಸ್ತು ವಿಚಾರಗಳು ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ವಿಚಾರಗಳನ್ನ ಮುಂದೆ ತರ್ತೇನೆ ಅಂತ ಹೇಳ್ತಾ, ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.